ಎಷ್ಟು ಗಟ್ಟಿಯಾಗಿ ಅಲ್ಲಿ ಗಟ್ಟೆ ಬರೀ ದೋಖಾ ತಿಂತಿಂದ ಹಿಂಗಾಗಿ ಓದ್ತೇರಿ Nice. ಒಬ್ಬ ಪಜ್ಜನ ಒಬ್ಬ ಪವಿತ್ ಒಬ್ಬ ಬರತಂತಿ ನಿಂತ ನೋಡ್ರು ಗೈಸ್ ಬರೋ ಮರಿ ಚಿನ್ನೇನ ಕರ್ಕೊ ಚಿನ್ನೇನ No! God, please, no! ಏನು ಫ್ಯಾಮಿಲಿ ನೋಡ್ರಿ ನಾ ಏನು ಮಾಡ್ಕೊಂಡೆ ತಿನ್ನಕಂತಂದ್ರೆ ಬ್ರಿಂಗ್ ಯುವರ್ ಓನ್ ಬ್ಯಾಕ್ ನಿಮ್ ಯಾವೇ ಅಂದೆಲ್ಲ ಅದಕ್ಕೆ ಅನ್ಬೇಡಪ್ಪ ಅಂದೆ. ಚಲೋ ಅಲ್ಲ ಏನ್ ಚಲೋ ಕ್ಯೂಟ್ ನಾನು ನಿನಗೆ ಹೆಂಗ್ ನೀನ್ ಹುಡುಗಿ ಬಿಟ್ಟು ಹೋಗಿದ್ಲ ನಂಗೆ बुरा लगता है भाई, आप लोग भी जानते हो. ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾನು ನಿಮ್ಮ ದಾಡಗ ಪ್ರಜ್ವಲ್. ಇಂದ ನೀವು ಎಪಿಸೋಡ್ ಸೊಸಿನೇನ್ರಪ್ಪ ಫ್ಯಾಮಿಲಿ ಅಂತ ಚಿನ್ನಿ ಬೆಂಗಳೂರಿಂದ ಬಂದಾಳಂತ. ಆಕಿನ ಪಿಕ್ ಮಾಡ್ಕೊಂಬರಕ್ಕೆ ಎಲ್ಲೊಂದೈತ್ರಿಪ್ಪ ಅಂತಂದ್ರೆ ಹೊಸ ಬಸ್ ಸ್ಟ್ಯಾಂಡ್. ಆಕಿ ಬೈಪಾಸಿಂದ ಬರತ್ತಂತೆ. ಯಾವ ಬಸ್ ಸ್ಟ್ಯಾಂಡ್ ಬರ್ಬೇಕಂದ್ರೆ ಹಳೆ ಬಸ್ ಸ್ಟ್ಯಾಂಡ್ ಬರ್ಬೇಕಂತ. ಹಳೆ ಬಸ್ ಸ್ಟ್ಯಾಂಡ್ ಎಲ್ಲ ಐತಿ, ಹೊಸ ಬಸ್ ಸ್ಟ್ಯಾಂಡ್ ಎಲ್ಲ ಐತಿ ಅಂತ ಗುರುತಿಲ್ಲ. ಮಾರ್ಕೆಟ್ನಾಗ ಇದ್ದಿದ್ದು ಅದು ಹಳೆ ಬಸ್ ಸ್ಟ್ಯಾಂಡ್. ಊರು ಬಿಟ್ಟು ಹೊರಗೆ ಇಲ್ಲೇನು ಇದ್ರ ಕಡೆ ಐತಲ್ಲ ಯಾವ್ದ್ರಿಪ್ಪ ಅಂತಂದ್ರೆ ಡಿಮಾನ್ಸ್ ಮೆಂಟಲ್ ಹಾಸ್ಪಿಟಲ್ ದಾಟಿ ಮುಂದೆ ಐತಲ್ಲ ಹೊಸ ಬಸ್ ಸ್ಟ್ಯಾಂಡ್. ಗುದ್ದಿದೆ ನಮ್ಮ ಗಾಡಿಗೆ ದಂಡ ಕೊಡ್ತಾವ ಮನೆ. ಅದ್ರೊಳಗೆ ಇನ್ನೊಂದು ಹೆಂಗೆ ಐತ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ನಾವು ಇದಕ್ಕೇನು ಹೋಗ್ಯವಲ್ಲ ಯಾವ್ದದ ಏನು ಹೇಳತ್ತಿದ್ನಲ್ಪ ನಾನು. ಇನ್ ಕೇಸ್ ಬೈಪಾಸಿಂದ ಬಂದ್ರೆ ಅವ್ರು ಹೆಂಗೆ ಬರ್ತಾರೆ ಅಂದ್ರೆ ಕೆಳಗೇರಿಯಿಂದ ಒಳಗಾಸಿ ಬರ್ತಾರೆ. ಈಗ ಇಲ್ಲ ಸುತ್ತೊಡೆದು ಬಂದಾರಂತ ಮಾಡ್ತೀನಿ. ಬರ್ತೀನ ಚಿನ್ಯಾಗ ಹೆಂಗೆ ಕರ್ಕೊಂಬರ್ನ ನಡಿ ಹತ್ತೆ ಸೈಕಲ್ ಹಾಕೊಳಗೆ ಇಲ್ಲ ಮನ್ಯಾಗ ಎಲ್ಲ ಇಡೋ. ಇವ ಭಾರಿ ಆತಲ್ಲ. ಏ ಇಲ್ಲ ಹಚ್ಚಲಿ ಇಲ್ಲ ಹಚ್ಚಲಿ ಆಟಾಡೋಣ. ಯಾವ್ದು ಹುಡುಗಿ ಬಿಟ್ಟು ಹೋಗಿದ್ದೆ ಭಾರಿ ಆಯ್ತಲ್ಲ ಮಸ್ತ್. ಎಲ್ಲಿ ಹೊಸ ಬಸ್ ಸ್ಟ್ಯಾಂಡಿಗೆ ಬರ್ತಿ? ಒಬ್ಬ ಪಜ್ಜನ ಒಬ್ಬ ಪವಿತ್ ಒಬ್ಬ ಬರತಂತಿ ಅಲ್ಲೋ ನಿಂತಡ್ರು ಅಲ್ಲೋ ನಿಂತ ನೋಡ್ರು ಬರಕ್ ಒಂದ್ ತಾಸ್ರು ಉಂಟು. Acha! ಅಲ್ಲೋ ಹೋಗು ಮರಿ ಹೌದಿ ನೋಡಲ್ಲ ಬ್ಲಾಗರ್ ಬಂದ ನೋಡು. ಬ್ಲಾಗರ್ಗೆ ಏನು ಮತ್ತೆ ಅಯ್ಯೋ ಬ್ಲಾಗರ್ ಹಾಯ್. ಅಲ್ಲಿ ಗಾಡಿ ಬಂದಾತಂದ್ರೆ ದುಗಿಸ್ತೀರ ಮೊನ್ನೆ ನಮ್ ಕಾರೇ ನಮ್ದು 800 ಇತ್ತಲ್ಲ 800 ದುಗಿಸಿದ್ರಿ ದುಗಿಸಾಡೆ ಮಾರೇವಿ ಅದಕ್ಕೆ ಗಾಡಿ ರೇಟ್ ಎಲ್ಲ ನೀನು ಮಾತಾಡ್ಬೇಕು. ಮತ್ತೆ ಪಪ್ಪ ಎಲ್ಲ ಹೇಳ್ತಾರೆ ಶೇರ್ ಕೊಡಿ ನಾ ಕೊಡಂತ ಹೇಳಲಿ. ಇಬ್ಬರ ಜಗಳದಲ್ಲಿ ಮೊಬೈಲ್ ಕೆಡಿಸ್ಬೇಡ್ರಿ. ಸೊ ಗೈಸ್ ಬರೋ ಮರಿ ಚಿನ್ನೇನ ಕರ್ಕೊ ಚಿನ್ನಿ ಆಡ ಆಡಚುಂಡ್ರೆ ನೋಡಿದ್ರೆ ಬರ್ರಿಪ್ಪ ಸಿಕ್ತಿನ ಬರೀ ಮಗ ಅಲ್ಲೇ ಸ್ಟೇಟ್ ಒಳಗೆ ಮುಂಜಾನೆ ವೇಳೆ ಚಿಲಿಪಿಲಿ ಕಲರವ ಕೇಳಿ ನಾ ಮರೆತು ಬಿಟ್ಟೆ ನನ್ನ. ಸೊ ಗೈಸ್ ನಾನು ಚಿನ್ನೇಕ ಕರ್ಕೊಂಡ್ ಬಂದಿವ್ರಿ. ಸೈಕಲ್ ರೊಕ್ಕ ಕೊಡ್ತೀರಿ ಮತ್ತೆ? ಇದ ನೋಡ್ರಿ ಸೈಕಲ್ ಹಿಂಗೈತಿ ಎಡಿಡಾಸ್. ಅವ್ರ ಮಾಮನ ಜಪಾನಿನ ಅವ್ರ ಕಾಕನ ನನ್ನ ಸೈಕಲ್ ಇದು. ಜಪಾನಿಗೆ ಹೋಗ್ಯಾರ, ಅಲ್ಲಿ ಚಂದ ಕಂಡೈತ ತೊಗೊಂಬಂದ್ಬಿಟ್ಟಾರ. ಇಲ್ಲೇ ತೊಗೊಂಡ್ರೆ ಪುನಾ ಒಳಗೆ ಇಲ್ಲೇ ಪುನಾ ಒಳಗೆ ತೊಗೊಂಡಾರ ನೋಡ್ರಿ. ಇಲ್ಲ ಅಂದ್ರೆ ಇಲ್ಲಲ್ಲ ಮಹಾರಾಷ್ಟ್ರ ಬಾಂಬೆ ಒಳಗೆ ತೊಗೋಬೇಕಿಲ್ಲ. ಸೊ ಹಂಗೆ ಏನ್ರಿಪ್ಪ ಅಂತಂದ್ರೆ ಈಗಲ್ಲಿ ಬಂದೈತ್ರಿ ಅಂತಂದ್ರೆ ಮಾರ್ಕೆಟ್ ಅದ್ರ ಸೌಂಡ್ ಮಾಲಿ ತೊಗೊಂಬರಕ್ಕೆ ಬಂದೈತಿ. ಪಪ್ಪ ಒಳಗೆ ಮಾರ್ಕೆಟಿಗೆ ಹೋಗ್ಯಾರ, ನಾ ಇಲ್ಲೇ ಕಾರ್ನಾಗ ಕುಂತೇನಿ. ನಾನು ಬರ್ರಿ ಯಾಕಂತಂದ್ರೆ ಪಾರ್ಕಿಂಗ್ ಎಲ್ಲೂ ಖಾಲಿನೇ ಇಲ್ರಿ. ಪೂರಾ ಮಾರ್ಕೆಟ್ ತುಂಬೈತಿ. ಅಂಡ್ ಫಾರ್ ದ ಬೆಸ್ಟ್ ಫ್ಯಾಮಿಲಿ ಸೀದಾ ನಿಮ್ಮ ಮನೆ ಒಳಗೆ ಸಿಗ್ತಾನೆ ಬರ್ರಿ. ಏನು ಫ್ಯಾಮಿಲಿ ನೋಡ್ರಿ ನಾ ಏನು ಮಾಡ್ಕೊಂಡೆ ತಿನ್ನಕಂತಂದ್ರೆ ಬ್ರಿಂಗ್ ಯುವರ್ ಓನ್ ಬ್ಯಾಕ್. ಚಿಪ್ಸ್ ಐತಿ, ಚಿಪ್ಸ್ ಜೊತೆ ಒಳಗೆ ಟಮಾಟಿ ಉಳ್ಳಾಗಡ್ಡಿ ಅದು ಇದು ಎಲ್ಲ ಹಾಕಿಬಿಟ್ಟಿದ್ರ. ಏನು ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ನಮ್ಮ ಆರೋಗ್ಯ ಆಲ್ಮೋಸ್ಟ್ ಒಂದು 6-7 ದಿನ ಆತ ಅನಿಸ್ತೈತಿ ನಾವು ಗಾಡಿನ ಚಾಲೂ ಮಾಡಿಲ್ಲ. ಯಾರು ಹೊಡೆದೇ ಇಲ್ಲ ಗಾಡಿದಾನೆ ಆಫ್ಟರ್ 7 days. ಬರೀ ಆ್ಯಂಡ್ ಐ ವಾಸ್ ಥಿಂಕಿಂಗ್ ಲೈಕ್ ಮನಿ ಒಳಗೆ ಒಂದು 5-6 ಇಲಿ ಮರಿ ಬಂದಾವ. ಆ ಇಲಿ ಮರಿ ಏನು ಮಾಡತ್ತಾವ್ರಿಪ್ಪ ಅಂತ ಈ ರ್ಯಾಂಪ್ಲಿಂದ ಹಿಂಗಾಶಿ ಒಳಗೆ ಬರತ್ತಾವ. ಈ ಪೈಪ್ಲಿಂದ ಹೆಂಗೆ ಬರ್ತಾವ ಅಲ್ಲಿಂದ ಹೇಳಿದ ಅಲ್ಲಿ ಕಡಿತಾವ. ಇಲ್ಲೆಲ್ಲ ಚಲೋ ಅರ್ಬಿ ಕೆಳಗೆ ಯಾವ ಬಿದ್ದಿರ್ತಾವ ಅವ್ನು ಕಟ್ ಮಾಡ್ಕೊಂಡು ಒಳಗೆ ಡಬ್ಬ್ಯಾಗ ಇಟ್ಕೊಳತ್ತಾವ. 15 minutes later.
ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗ ಜಸ್ಟ್ ಪೂಜಾ ಅದು ಏನಿತ್ತು ಅದೆಲ್ಲ ಮಾಡೀನಿ ಆ್ಯಂಡ್ ನಾವೇ ರೆಡಿಂಗ್ ಟುವರ್ಡ್ಸ್ ಎಲ್ರಿಪ್ಪ ಅಂತಂದ್ರೆ ಗುಡಿಗೆ ಬಟ್ ಸೀದಾ ಗುಡಿಯಾಗಿ ಸಿಗ್ತೇನೆ ಅಂತ ಓದ್ತೇರಿ ಒಂದು ನಂಗೆ ಇಷ್ಟು ದಿನದಿಂದ ಒಂದು ಕಮೆಂಟ್ ಬರತ್ತಿತ್ತು ರೀ ಹಾಯ್ ಸೀನಿಯರ್ ಅಂತಂದೆ ಯಾರಪ್ಪ ಅನ್ನತೀನಿ ಈಗ ಒಬ್ಬರು ಹೋದ್ರೆ ಅವ್ರು ಹಾಯ್ ಸೀನಿಯರ್ ಅಂತಂದ್ರೆ ಎಲ್ಲ ಕೇಳೇನಲ್ಲ ಈ ಡೈಲಾಗ್ ಅಂತಾರೆ ಅದೇ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟಿಂಗ್ ಆಗಲಿ ಮತ್ತೇವಿ ಸೊ ಸ್ವಲ್ಪ ಏನ್ರಿಪ್ಪ ಸೀನ್ ಅಂತಂದ್ರೆ ನಿಮ್ಗೆ ಗುರ್ತೈತಿ ಈಗ ಜಸ್ಟ್ ದೇವ್ರಿಗೆ ಬಂದಿತ್ತು ಆ್ಯಂಡ್ ನಾವೇ ರೆಡಿಂಗ್ ಟುವರ್ಡ್ಸ್ ಎಲ್ರಿಪ್ಪ ಅಂತ ವಾಪಸ್ ಮನಿ ಬರೀ ಸ್ಟೇಟಿವನ್ ಆಗಿರಿ ಫ್ಯಾಮ್ಲಿ ಸೀದಾ ನಿಮಗೆ ಮನೆ ಹೋಗೋಣ ಅದಾದ್ಮೇಲೆ ಇವತ್ತೊಂದು ಸ್ವಲ್ಪ ಅಲ್ಲೇ ಏನೇನೋ ಕೆಲಸ ಅದಾವ್ರಿ ಅವು ಏನು ವರ್ಕೌಟ್ ಆಕೈತಿ ಗೊತ್ತಿಲ್ಲ ಆ್ಯಂಡ್ ನಂದು ಏನು ದಿನಚರಿ ಐತಲ್ಲ ನಿಮ್ಗೆ ತೋರ್ಸೇನಂತ ನಾನು ಬರೀ ಫಾರ್ ದ ಬೆಸ್ಟ್ ಫ್ಯಾಮ್ಲಿ ಹೊಟ್ಟೆ ಭಾಳ ಸಾಕೈತೆ ಗುಡು ಮಾಡತ್ತೈತೆ ನನಗೆ ಏನಾರ ತಿನ್ಬೇಕು ನಾನು ಸ್ಟೇಟಿವನ್ ಆಗಿರಿ ಫ್ಯಾಮ್ಲಿ ಇನ್ನೂ ಚಿನ್ನಿ ಮಕ್ಕೊಂಡು ಹೇಳಕ್ಕಂತಂದ್ರೆ ಭಾಳ ಲೇಟಾಗಿ ಬಂದೇವಲ್ರಿ ಅದ್ರಾಗ ನಂದು ವ್ಲಾಗ್ ಒಂದು ಸ್ವಲ್ಪ ಜಲ್ದಿನ ಎಡಿಟ್ ಮಾಡಿಬಿಟ್ಟಿದ್ದೆ ರೀ ನಾನು ಅದೊಂದು ಪ್ಲಸ್ ಪಾಯಿಂಟ್ ಇನ್ ಕೇಸ್ ವ್ಲಾಗ್ ಭಾಳ ಲೇಟಾಗಿ ಎಡಿಟ್ ಮಾಡಿದ್ದಿಲ್ಲ ಅಂತಂದ್ರೆ ನಂದು ನಿದ್ದಿನ ಹಾಕಿದ್ದಿಲ್ಲ ದೇವ್ರ ಪುಣ್ಯದಿಂದ ಆಲ್ರೆಡಿ ವ್ಲಾಗ್ ಎಡಿಟ್ ಮಾಡಿಬಿಟ್ಟಿದ್ದೆ ಅಲ್ಲಿಂದ ನಂದೊಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗಿಬಿಡುತ್ತೆ ಏನ್ರಿಪ್ಪ ಅಂತಂದ್ರೆ ವ್ಲಾಗ್ ಎಡಿಟ್ ಮಾಡ್ಕೊಂತ ರಾತ್ರಿ ಎಲ್ಲ ಕುಂದ್ರೆ ತಪ್ಪುತ್ತೆ ರಾತ್ರಿ ಕುಂತ ಒಂದು 3-4 ಗಂಟೆ ಮಟ್ಟ ಕುಂತ ಸ್ಟೋರೀಸ್ ಅದು ಹಾಕಿದೆ ನಾನು ಸ್ಟೋರೀಸ್ ಹಾಕಿದ್ಮೇಲೆ ಮಕ್ಕೊಂಬಿಟ್ಟೆ ಐ ಗೆಸ್ ಅದು ಆಗಲ್ಲ ಅಂದಿದ್ದು ಸೀನಿಯರ್ ಅಂತಂದಿದ್ದು ಬಂದಿರ್ಬೇಕು ಅನ್ಸುತ್ತೆ ನೋಡೋಣ ಅದು ಬರೋದು ಬಂದೈತೆ ಇಲ್ಲ ಅಂತ ಅದು ಆಡಿಯೋ 2 hours later. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಹೊಂಟೈತ್ರಿ ಅಂತ ಮಮ್ಮಿ ಪಿಕ್ ಮಾಡ್ಕೊಂಬರಕ್ಕೆ ಲಿಟ್ರಲಿ ಮಕ್ಕೊಂಬಿಟ್ಟಿದ್ದೆ ರೀ ನಾನು ಯಾಕಂತಂದ್ರೆ ನಿನ್ನೆ ರಾತ್ರಿ ಜಾಸ್ತಿ ನಿದ್ದೆ ಆಗಿಲ್ಲಲ್ಲ ಎಷ್ಟು ಗಂಟೆ 3 ಪೂರ ಇಡೀ ದಿನ ಮಕ್ಕೊಂಡೇನೆ ಅಂತ ಸಿಕ್ಕೋರಿ ಇವತ್ತು ಎಲ್ಲೂ ಹೊರಗೆ ಹೋಗೋಕ್ಕಾಗಿಲ್ಲ ನಂಗೆ ಏನೇನು ಪ್ಲ್ಯಾನ್ ಇದು ಎಲ್ಲ ಎಕ್ಸಿಕ್ಯೂಷನ್ ಝೀರೋ ಆಗ್ಬಿಟ್ಟೈತಿ ಏನಾಗಿತ್ರಿಪ್ಪ ಅಂತಂದ್ರೆ ರಾತ್ರಿ ಲೇಟಾಗಿ ಬಂದಿದ್ದಲ್ಲ ನಾವು 3-4 ಗಂಟೆ ಮುಕ್ಕೊಂಡಿದ್ದೀರಿ ನಾವು ಮುಕ್ಕೊಂಡೆ ಮುಂಜಾನೆ 7-8 ಗಂಟೆಗೆ ಎದ್ದು ಜಳಕ ಮಾಡಿ ಗುಡಿ ಅದು ಹೋಗಿ ಬಂದೆ 1 ಗಂಟೆ ಮಟ್ಟ ಕಂಟ್ರೋಲ್ ಮಾಡಿದೆ ನಾ 1 ಗಂಟೆ ಮಟ್ಟ ಮಾಡಿ ಊಟ ಮಾಡಿದ್ದೆ 1 ಗಂಟೆಗೆ ಊಟ ಮಾಡಿ ಹಂಗೆ ಅರ್ಥಳಿ ಒಂದು ಅರ್ಧ ತಾಸು ಮಕ್ಕೊಂಡವನೇ ಆಮ್ಯಾಗ ಎದ್ದು ಕುಂದ್ರು ನಾನು ಪ್ಲ್ಯಾನ್ ಮಾಡಿದ್ದೆ ಮಕ್ಕೊಂಬಿಟ್ಟೇನಿ ಆ ನಿದ್ದೆ ಒಳಗೆ ಕನಸು ಬಿದ್ದುಬಿಟ್ಟೈತ್ರಿಪ್ಪ ಏನೋ ಏನೇನೇನೋ ವಿಚಿತ್ರ ಕನಸು ಬಿದ್ದುಬಿಟ್ಟೈತಿ ಆ ಕನಸಿಗೆ ಹಂಗಾಗ್ಬಿಟ್ಟೈತಿ ಅಂತಂದ್ರೆ ವಿಚಿತ್ರ ಆಗಿದ್ದು ನೋಡಿ 5:30 4 ಗಂಟೆಗೆ ಎಚ್ಚರ ಆಗ್ಬಿಟ್ಟೈತಿ ಈ ಮಮ್ಮಿ ಕರ್ಕೊಂಬರಕ್ಕೆ ಹೊಂಟೇನಿ ಏನು ಮಾಡ್ತೀರಿ ಅದ್ರಾಗ ವಿಚಿತ್ರ ಕನಸು ಬಿದ್ದುಬಿಟ್ಟೈತಲ್ಲ ನಿದ್ದೆ ಜಗ್ಗಿ ಆಡ್ಬಿಟ್ಟೈತಿ ಹಿಂಗೆಲ್ಲ ಸೀನಿಯರ್ ಐತ್ರಿ ಬರೀ ಬಡಗ ನಮ್ಮ ಮಮ್ಮಿ ಪಿಕ್ ಮಾಡ್ಕೊಂಡು ಮನೆಗೆ ಹೋಗೋಣ ಜಾಗಿ ಅದು ಕುಡ್ದೆ ಮುಂದೊಂದು ಸ್ವಲ್ಪ ಕೆಲಸ ಐತದ ಅದ್ರ ಜೊತೆ ಏನ್ರಿಪ್ಪ ಅಂತ ವಿಜಯ್ ಹೋಗೇನ್ರಿ ಅಂತ ಗ್ಯಾರೇಜಿಗೆ ಹೋಗ್ಯಾನೆ ಯಾಕಂತಂದ್ರೆ ಒಂದು ಕಾರಿಂದ ಎಸಿದ ಗ್ಯಾಸ್ ಖಾಲಿ ಆಗ್ಬಿಟ್ಟೈತಿ ಅದ್ರ ಸಂಬಂಧ ಅದೇನೋ ಲೀಕೇಜ್ ಐತಂತ ಅದ್ರದ್ದು ಏನೋ ಕಂಡೆನ್ಸರ್ ಅಂತಂದು ಏನೋ ಬರ್ತದಂತ ಅದೇನೋ ಪ್ರಾಬ್ಲಮ್ ಆಗೈತಂತ ಅದ್ರ ಸಂಬಂಧ ಏನೋ ಸೀನಿಯರ್ ಐತಿ ಅದಕ್ಕೆ ಅವ್ನು ಬೇರೆ ಹೋಗ್ಯಾನ ನಾ ಮಕ್ಕೊಂಬಿಟ್ಟಿದ್ದೆ ಮನ್ಯಾಗ ಇಡೀ ದಿನ ಆ್ಯಂಡ್ ಫಾರ್ ದ ಬೆಸ್ಟ್ ಆಮೇಲೆ ಸ್ಟೇಟಿವ್ ಆಗಿದೆ 2000 years later. Not with someone who just want to time pass with you. ಏನೇ ಬಂತು ಹೇಳ್ತಾರ್ರಿ ಒಟ್ಟಿಗೆ ಒಂದು ಏನ್ರಿ ಅಂತ ಇರ್ತಾವ್ರಿ ಕೆತ್ತ ಬೇಜಿ ಕೆಲಸ ಹೇಳ Be with someone who chooses you every day. Not with someone who choose you because no one is with them. ಆಗಲ್ಲ ಬೇರೆ ಹೇಳಿದೆ ಬೇರೆ ಪ್ರಾಕ್ಟೀಸ್ ಮಾಡ್ಕೊ ಇಲ್ಲ ಟೈಮ್ ತಗೋ ಟೈಮ್ ಎಷ್ಟೊತ್ತಿಗೆ 7 ಬಂದು ಟೈಮ್ ತಗೋ 8 ಗಂಟೆ ಮಟ್ಟ ಹೇಳ Emotional damage. Be with someone who chooses you every day. ಅಷ್ಟೇ ಮುಂದೆ ಮುಂದೆ ಗೊತ್ತಾ ಇಲ್ಲ ನಂಗೆ ಮನ್ಸಿಗೆ ಬಂದಿದೆ ಹೇಳಿದಿರ ಅದು ಮುಂದಿನ ಏನೋ ಲೈನ್ ಗೊತ್ತಿಲ್ಲ ಅಷ್ಟೇ ನಮ್ಮ ಅಣ್ಣಂಗೆ ನನ್ನ ಮಾತು ಒಟ್ಟೆ ತಿಳಿಯೋದಿಲ್ಲ ಲಡಕಿಯ रुलाते हुए अच्छी लगती है मेरी जान रोते हुए नहीं ಹೇಳ ಈಗ ಏನನ್ನತ್ತಿದ್ದೆ ಹೇಳ ಮಮ್ಮಿ ಈಗ ಏನನ್ನತ್ತಿದ್ದೆ ಹೇಳಿ ಈಗ ಏನನ್ನತ್ತಿದ್ದೆ ಪಕ್ಕನ ಕೊಡ್ತಾನೆ ನೋಡಿ ಕಿವಿ ಮಡ್ಡಿಗೆ ಹೇಳಿ ಈಗ ನೋಡಿದ್ರೆ ಕಂಟೆಂಟ್ ಅನ್ನ ಆಗ್ಬಿಟ್ಟೆ ನಂಗೆ ಹೇಳ ಹೇಳಿ ಈಗ ಏನನ್ನತ್ತಿದ್ಯಾ ಈಗ ಏನನ್ನತ್ತಿದ್ಯಾ ಈಗ ಏನಂದಲ್ಲ ಏನಂದಿ ನೀ ಹೇಳ ಏನ ಏನ್ ನೀ ಹೇಳತ್ತಿದ್ದೆ ಹೇಳೇನ ನೀ ಬೋಬೋ ಅನ್ನತ್ತಿದ್ಯಾ ಅನ್ಬೇಡವಾ ಅಂದನ ನೀವು ಯಾವ ಅಂದಲ್ಲ ಅದಕ್ಕೆ ಅನ್ಬೇಡಪ್ಪ ಅಂದೆ ಚಲೋ ಅಲ್ಲ ಏನ್ ಚಲೋ ಕ್ಯೂಟ್ ನಾನು ನಿನಗೆ ಹೆಂಗ್ ನೀನ್ ಹುಡುಗಿ ಬಿಟ್ಟು ಹೋಗಿದ್ಲ ಹಂಗೆ अरे भाई भारी समझ के बोल रहा हूँ यार बुरा लगता है भाई आप लोग भी जानते हो यार ಮಕ್ಕಕ್ಕೆ ಹೋಗಿತ್ತಂಗ ಆಕಿಂದ 6 ನಂಬರ್ ಚಪ್ಪಲ್ ತಗೊಂಡು ಹೊಡೆದಂಗ ಆಗಿದ್ದಿಲ್ಲ ಇಲ್ಲ ಆಕಿ 7 ನಂಬರ್ ಇತ್ತು ಸ್ಟೋರೇಜ್ ಎಲ್ಲ ತುಂಬೈತಿ ನನ್ನ ಲೆಕ್ಕಕ್ಕೆ ಬಂದೇನಿ ಇಲ್ಲಿ ನೀಗ ಆತ ನಿಂದ ಕೇಟುಕೆದ್ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡ್ತೇನಿ 10 ಹೊಡೆದು ಡಿಲೀಟ್ ಮಾಡ್ತೇನೆ ಈಗ ಸ್ಟೋರೇಜ್ 4 GB ಬರ್ತೈತೆ ಆತ ಆತ ಇನ್ನೊಂದೇನ್ ಮಾಡ್ಯಾಳ ನಿನ್ನ ಒಂದು ವಿಡಿಯೋ ಮಾಡಿಲ್ಲ ಕಾರ್ನಾಗ ಅದನ್ನು ಡಿಲೀಟ್ ಮಾಡ್ಬಿಡೆ
ಎಷ್ಟು ಗಟ್ಟಿಯಾಗಿ ಅಲ್ಲಿ ಗಟ್ಟಿ ಅದನ್ನ. ಬರೀ ದೋಖಾ ತಿಂತಿಂದ ಹ್ಮ್ ಹೆಂಗೆ ನೋಡೋಣ ಗಟ್ಟಿ ಹಿಡ್ಕೊಂತಿ ಐತಿ ಕೆಪಾಸಿಟಿ ಆಮ್ಯಾಗ ಅನ್ಬೇಡ ನಾ ಹುಡುಗಿ ಇದೀನಿ ನೀ ಗಂಡಸದಿ ಅಂತಂದು ಹಿಂಗೆ ಟ್ರಂಪ್ ಕಾರ್ಡ್ ಯೂಸ್ ಮಾಡಬೇಡ ಮಾಡೋದಿತ್ತಂದ್ರೆ ಯಾವಾಗ ಮಾಡ್ತೀನಿ ರೊಡಾಗಲಿ ಬಾ ಟಕ್ಕತ್ತು ಬಿಡು ಹೋಲಿ ಇದೇನಾಗೈತಿ ಇಲ್ಲಿ ಹಿಂಗಾಗಿ 15 minutes later. ತಂಗಿ ಕಿವ್ಯಾಗ ಚುಚ್ಕೊಂಡಿದ್ದ ಅದನ್ನ ಬೇವಿನ ಕಡ್ಡಿ ತೆಗ್ದಾಳ್ರಿ ನೀನೆಲ್ಲ ಶಿಕಾಕ್ ಹೋಗೋ ಮುಂದೆ ಅದನ್ನ ವಾಪಸ್ ಹಾಕಾಕತ್ತಾರ ಮಮ್ಮಿ ಆತ್ ಬಿಟ್ಟಾಳ ಹೋತ ಹೋದ ಈ ಕಡೆ ಒಂದು ಹಾಕೋ ಯಾಕಡೆ ಹಾಕೈತಿ ಇಲ್ಲೇನು ಹೋಗಿದ್ ನೋಡೋದು ಓ ಹೌದಾ ತೋರ್ಸ್ಲಿ ಸಚ್ಚಿ ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಇವತ್ತು ರಾತ್ರಿ ಊಟ ಏನ್ರಿಪ್ಪ ಅಂತಂದ್ರೆ ಪುಲಾವ್ ಫೇವ್ರೇಟ್ ಇದೆ ಆದ್ರೆ ಈ ಸಲ ಬರೀ ಪುಲಾವ್ ತಿಂತಿದ್ವಿ ಈ ಸಲ ಪುಲಾವ್ ಒಳಗೆ ಮೊಸರು ಬಜಿನೂ ಐತಿ ಆ್ಯಂಡ್ ಮಸ್ತ್ ಊಟ ಮಾಡತ್ತೈತಿ ಊಟ ಮಾಡಿ ಒಂದು ಸ್ವಲ್ಪ ಇದನ್ನು ಎಡಿಟ್ ಅದು ಮಾಡ್ಕೊಂಡು ಕುಂದಿರ್ತೈತಿ ಆ್ಯಂಡ್ ಓವರ್ ದ ಬೆಸ್ಟ್ ಫ್ಯಾಮಿಲಿ ಆ್ಯಂಡ್ ಸ್ಟೇಟ್ಯೂನ್ ಆಗಿರಿ The next day. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತ ಬ್ಲಾಗ್ ಎಂಡ್ ಮಾಡೋದು ಟೈಮ್ ಆ್ಯಂಡ್ ಎಕ್ಸಾಕ್ಟ್ ನಿಮಗೆ ಟೈಮ್ ತೋರ್ಸೋಣಂತ ಎಷ್ಟಾಗೈತೆ ಅಂತ ತೋರ್ಸನ್ ಬರ್ರಿ ಟೈಮ್ ನೋಡಿರಿ 1:42 ಆಲ್ಮೋಸ್ಟ್ 2 ಆಗಕ್ಕೆ ಬಂದೈತಿ ಆ್ಯಂಡ್ ಈಗ ಜಸ್ಟ್ ಬ್ಲಾಗ್ ಎಡಿಟ್ ಆಗೈತೆ ಅಂತ ಈಗ ಅಪ್ಲೋಡ್ ಸೇವ್ ಮಾಡಕ್ಕೆ ಇಡ್ಬೇಕು ಮುಂಜಾನೆ ಮಟ್ಟ ಆಲ್ಮೋಸ್ಟ್ ಒಂದು 2 ತಾಸು 1 ತಾಸು ಆಗೈತೆ ಸೇವ್ ಆಗಕ್ಕೆ ಮುಕ್ಕೊಂತೀನಿ ಮುಂಜಾನೆ ಹೇಳ್ಬೇಕು ಎದ್ದು ಮತ್ತು ಬ್ಲಾಗ್ ಅಪ್ಲೋಡಿಗೆ ಇಡ್ಬೇಕು ತಮ್ನೇಲ್ ರೆಡಿ ಮಾಡ್ಬೇಕು ಡಿಸ್ಕ್ರಿಪ್ಷನ್ ರೆಡಿ ಮಾಡ್ಬೇಕು ಟೈಟಲ್ ಹಾಕ್ಬೇಕು ಟ್ಯಾಗ್ಸ್ ಹಾಕ್ಬೇಕು ಇಷ್ಟೆಲ್ಲ ಭಾಳ ದೊಡ್ಡ ರಂಪಟ್ರಮಣ ಐತ್ರಿ ಈ ಡೈಲಿ ಬ್ಲಾಗಿಂಗ್ ಮಾಡೋದೈತಲ್ರಿ ತಿಳಿದಷ್ಟು ಏನು ಸರಳ ಇಲ್ರಿ ಅದು ಹರದನ್ನ ಒಂದು ಆಕೈತಿ ಭಾಳೆ ಅದ್ರ ಜೊತೆ ನಿದ್ದೆ ಹಾಳಾಕೈತಿ ಸ್ಯಾಕ್ರಿಫೈಸ್ ಮಾಡ್ಬೇಕಾಕೈತಿ ಯಾಕಂತಂದ್ರೆ ಹಂಗೈತ್ರಿ ಅದು ಆ್ಯಂಡ್ ಹಿಂಗೆಲ್ಲ ಸೀನರ್ ಐತ್ರಿ ಚಸ್ಮಾ ಬಂದಿಲ್ಲ ರೀ ನಂಗೆ ಇದು ಕಂಪ್ಯೂಟರ್ ಗ್ಲಾಸ್ ಅಂತಾರೆ ಲೈಕ್ ಮೊಬೈಲದ್ದು ರೇಸ್ ಬರ್ತೈತಲ್ಲ ಲೈಕ್ ಅದರದ್ದು ಹಾರ್ಮ್ಫುಲ್ ರೇಸ್ ಅದನ್ನೊಂದು ಸ್ವಲ್ಪ ಮಟ್ಟಿಗೆ ತಡೆಗಡತೈತಿ ಯಾಕಂದ್ರೆ ಡೈರೆಕ್ಟ್ ಕಣ್ಣಿಗೆ ಬಿತ್ತಂತ ತಿಕ್ಕೋರಿಂಗದ ಅದು ಭಾಳ ಹಾರ್ಶ್ ಆಕೈತೆ ಅದ್ರ ಸಂಬಂಧ ಇದೊಂದು ಸ್ವಲ್ಪ ಎಲ್ಲೋ ಕಲರ್ ಆಕೈತಿ ಮಸ್ತ್ ಇರ್ತೈತಿ ನಂಗೆ ಚಲೋ ಅನ್ನಿಸ್ತು ಬೈ 1 get 1 ಇದಾವೆ ತೊಗೊಂಡಿದ್ದೆ ನಾನು ಲೆನ್ಸ್ ಕಾರ್ಟ್ ಒಳಗೆ ಅಯೋಗ ನಿಮಗೆ ಟೀಮ್ ಬ್ಲಾಗ್ ಶೇರ್ ಮಾಡಿ ನಿಮಗೆ ಸೇರ್ತಾನೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ದು ಮಾತ್ರ ಮರಿಬೇಡ್ರಿ ಪರಪರ ಮುಂದುವರ್ಸೋಣ ಅದಷ್ಟು ಜಲ್ದಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ ಸಿಗೋಣ ಬಂದು ಬ್ಲಾಗ್ದಾಗ ಸೊ ತಪ್ಪಕ್ಕೆ ಸ್ಟೇಮ್ ಸ್ಟೆಪ್ ಇಷ್ಟೇ ಸೆಕ್ಸಿ ಬಾಯ್ ಹಾಗೆ Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ